ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಇತ್ತೀಚೆಗೆ ಹಲವರಲ್ಲಿ ನಾವು ಮಂಡಿ ನೋವು ಕಾಣಿಸ್ಕೊಳ್ತಾ ಇರೋದನ್ನ ಕಂಡಿದ್ದೀವಿ. ಸೊ ವಯಸ್ಕರಲ್ಲಿ ಕಾಮನ್ ಆಗಿ ಇವಾಗ ನೀ ಪೇನ್, ಮಂಡಿ ನೋವು ಕಾಣ್ತಾ ಇದೆ. ಸೊ ಈ ಮಂಡಿ ನೋವಿಗೆ ಹಲವಾರು ಕಾರಣಗಳಿದೆ. ಮೇ ಬಿ ಬರ್ಸೈಟಿಸ್ ಇರ್ಬೋದು, ಆಸ್ಟಿಯೋಆರ್ಥ್ರೈಟಿಸ್ ಇರ್ಬೋದು, ರುಮಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಲಿಗಮೆಂಟ್ ಇಂಜುರಿ, ಮೆನಿಸ್ಕಲ್ ಟೇರ್, ಈ ತರ ಬೇರೆ ಬೇರೆ ಕಾರಣಗಳಿಂದಾಗಿ ಮಂಡಿ ನೋವು ಬರೋ ಸಾಧ್ಯತೆ ಇರುತ್ತೆ. ಆದ್ರೆ ವಯಸ್ಕರಲ್ಲಿ ಸಾಧಾರಣವಾಗಿ ಒಂದು 40 ವರ್ಷದಿಂದ ಮೇಲೆ ಇರುವವರಲ್ಲಿ ಬರುವಂತಹ ಮಂಡಿ ನೋವು ಸಾಮಾನ್ಯವಾಗಿ ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಮಂಡಿ ಸವಕಳಿಯಿಂದಾಗಿ ಬರ್ತಾ ಇರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಯಾರಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ, ಹಾಗೆ ಅದಕ್ಕೆ ನಾವು ಸುಲಭವಾಗಿ ಏನೇನು ಪರಿಹಾರ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಸೊ ನಮ್ಮ ಮಂಡಿಯು ಒಂದು ಹಿಂಜ್ ಜಾಯಿಂಟ್ ಅಂತ ಕರಿತೀವಿ ನಾವು, ನೀ ಜಾಯಿಂಟ್ ಅನ್ನ. ಸೊ ಈ ನೀ ಜಾಯಿಂಟ್ ಮಾಡಿರುವಂತಹ ಈ ಎರಡು ಎಲುಬುಗಳ ಮಧ್ಯೆ ಒಂದು ಕಾರ್ಟಿಲೇಜ್ ಇರುತ್ತೆ. ಸೊ ಈ ಕಾರ್ಟಿಲೇಜ್ ಕುಶನಿಂಗ್ ಎಫೆಕ್ಟ್ ನ ಕೊಡ್ತಾ ಇರುತ್ತೆ. ಸೊ ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕಾರ್ಟಿಲೇಜ್ ಅಲ್ಲಿ ಸವೆತ ಆಗುತ್ತೆ. ಇದು ಸವೆದಾಗ, ಸವಕಳಿ ಆದಾಗ ಎರಡು ಬೋನ್ಗಳು ನಡುವೆ ಇರುವಂತಹ ಅಂತರ ಕಮ್ಮಿಯಾಗಿ ಒಂದಕ್ಕೊಂದು ಉಜ್ಜಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೀಗೆ ಆದಾಗ ನಿಮ್ಗೆ ತುಂಬಾ ಪೇನ್ ಆಗುತ್ತೆ, ಮೂವ್ಮೆಂಟ್ ಅಲ್ಲಿ ರೆಸ್ಟ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ, ಪೂರ್ತಿಯಾಗಿ ಮಂಡಿ ಮಡಚಿ ಬಿಡ್ಸಕ್ಕೆ ಆಗೋದಿಲ್ಲ, ಹಾಗೇನೆ ಸ್ವೆಲ್ಲಿಂಗ್ ಎಲ್ಲ ಶುರುವಾಗುತ್ತೆ. ಸೊ ಇದಕ್ಕೆ ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಕರಿತೀವಿ. ಇದು ಹೆಚ್ಚಾಗಿ ವಯಸ್ಕರಲ್ಲಿ ಕಂಡು ಬರುತ್ತೆ. ಹಾಗಂತ ಇತ್ತೀಚೆಗೆ ಕೆಲವರಲ್ಲಿ ಬೇಗನೆ ಕೂಡ ಕಂಡು ಬರೋ ಸಾಧ್ಯತೆ ಇರುತ್ತೆ. ನಿಮ್ಗೆ ಮೊದಲೇ ಏನಾದ್ರೂ ಮಂಡಿಗೆ ಇಂಜುರಿ ಏನಾದ್ರೂ ಆಗಿದ್ರೆ, ಲಿಗಮೆಂಟ್ ಇಂಜುರಿ, ಮೆನಿಸ್ಕಲ್ ಟೇರ್ ಈ ತರ ಏನಾದ್ರೂ ಆಗಿದ್ರೆ ಅಂತವರಲ್ಲಿ ಬೇಗನೆ ಸವಕಳಿ ಶುರುವಾಗುವ ಸಾಧ್ಯತೆ ಕೂಡ ಇರುತ್ತೆ. ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ಏನೇನು ಲಕ್ಷಣಗಳಿರುತ್ತೆ ಅಂತ ನೋಡೋಣ. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಡಿಸೀಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಮಾರ್ನಿಂಗ್ ಸ್ಟಿಫ್ನೆಸ್ ಇರುತ್ತೆ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಡೆಯಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ನಡೆದ ನಂತರ ಸರಿ ಆಗುತ್ತೆ. ಹಾಗೆ ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಇದ್ದ ಹಾಗೆ ಜಾಸ್ತಿ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಂಡು ಬರುತ್ತೆ. ಸೊ ನಿಧಾನವಾಗಿ ಆಮೇಲೆ ನೀವು ನಡೆಯುವಾಗ ಸೌಂಡ್ ಬರುವಂತದ್ದು ಇರ್ಬೋದು, ಮಂಡಿಯಲ್ಲಿ ಈ ತರ ಬರೋ ಸಾಧ್ಯತೆನೂ ಇರುತ್ತೆ. ಆಮೇಲೆ ನೋವು ಬರುವಂತದ್ದು, ಸ್ವೆಲ್ಲಿಂಗ್, ಊತ ಬರುತ್ತೆ, ಮಂಡಿ ಸುತ್ತ ಊತ ಬರುತ್ತೆ. ಹಾಗೇನೆ ಮಂಡಿಯಲ್ಲಿ ಎಕ್ಸ್ಟ್ರಾ ಬೋನ್ ಗ್ರೋತ್ ಆಗುತ್ತೆ. ಇದಕ್ಕೆ ನಾವು ಬೋನ್ ಸ್ಪೇರ್ ಅಥವಾ ಆಸ್ಟಿಯೋಫೈಟ್ ಅಂತ ಹೇಳ್ತೀವಿ. ಸೊ ಹೇಗೆ ಸವಕಳಿ ಆಗ್ತಾ ಬರುತ್ತೆ ಹಾಗೇನೆ ನಮ್ಮ ಬಾಡಿ ಅದನ್ನ ರಿಪೇರಿ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇದರಿಂದಾಗಿ ಕ್ಯಾಲ್ಸಿಯಂ ಡೆಪೋಸಿಷನ್ ಆಗಿ ಬೋನ್ ಸ್ಪೇರ್ ಅಥವಾ ಎಕ್ಸ್ಟ್ರಾ ಬೋನಿ ಗ್ರೋತ್ ಮಂಡಿಯಲ್ಲಿ ಬರುತ್ತೆ. ಹಾಗೇನೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಮಂಡಿ ಪೂರ್ತಿಯಾಗಿ ಮಡಚಿ ಬಿಡ್ಸಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಹೀಗೇನೆ ನಿಧಾನವಾಗಿ ನಂತರ ಏನಾಗುತ್ತೆ ಅಂದ್ರೆ ಡಿಫಾರ್ಮಿಟಿ ಶುರುವಾಗುತ್ತೆ. ಸೊ ಡಿಫಾರ್ಮಿಟಿ ಅಂದ್ರೆ ಏನಾಗುತ್ತೆ ಅಂದ್ರೆ ಎರಡು ಕಾಲು ಬೆಂಡ್ ಆಗಿ ಬೋ ಶೇಪ್ ಅಲ್ಲಿ ಬರುತ್ತೆ. ಸೊ ಇದು ಲಾಸ್ಟ್ ಸ್ಟೇಜ್. ಈ ತರ ಬಂದ್ರೆ ಆಮೇಲೆ ನೀವು ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಹೋಗ್ಬೇಕಾಗ್ಬೋದು. ನಿಮ್ಮ ಪೇನ್ ಮತ್ತೆ ಸ್ವೆಲ್ಲಿಂಗ್ ತುಂಬಾ ಸಿವಿಯರ್ ಆಗಿ ಇರ್ಬೋದು. ಹಾಗೆ ನಡೆಯಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾ ಇರ್ಬೋದು. ಸೊ ಈ ಆಸ್ಟಿಯೋಆರ್ಥ್ರೈಟಿಸ್ ಬಂದಾಗ ಆದಷ್ಟು ನಾವು ಮುಂಚೆನೆ ಇದನ್ನ ಗುರುತಿಸಿಕೊಂಡು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇನೆ ಇದರ ಪೇನ್ ಮ್ಯಾನೇಜ್ಮೆಂಟ್ ಹಾಗೇನೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದು ಒಳ್ಳೆಯದು. ಸೊ ಈ ಮಂಡಿ ನೋವು ಸಾಮಾನ್ಯವಾಗಿ ಯಾರಲ್ಲಿ ಕಂಡು ಬರುತ್ತೆ ಅಂದ್ರೆ ಒಂದು ವಯಸ್ಸು. ಸೊ ವಯಸ್ಸು ಆಗ್ತಾ ಇದ್ದ ಹಾಗೆ ಈ ಅರ್ಥ್ರೈಟಿಸ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಮುಂದದೇನಂದ್ರೆ ನಿಮ್ಮ ವೆಯ್ಟ್. ಸೊ ಅತಿಯಾದ ತೂಕ ಇದ್ದಾಗ ಕೂಡ ಮಂಡಿ ಮೇಲೆ ಜಾಸ್ತಿ ಒತ್ತಡ ಬರುತ್ತೆ. ಸೊ ಈ ಒತ್ತಡ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಿಮ್ಗೆ ಆಸ್ಟಿಯೋಆರ್ಥ್ರೈಟಿಸ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೊಂದೇನಂದ್ರೆ ಮಂಡಿಗೆ ಒತ್ತಡ ಬೀರುವಂತಹ ಕೆಲಸ ಮಾಡ್ತಾ ಇರ್ಬೋದು, ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ಬೋದು, ಅಥವಾ ವೆಯ್ಟ್ ಹೊತ್ತು ಕೆಲಸ ಮಾಡುವಂಥವ್ರು, ಅಥವಾ ಕಾಲು ಮಡಚಿ ಕೂತ್ಕೊಂಡೇ ಲಾಂಗ್ ಟರ್ಮ್ ಇರೋರು, ಇಂಥವರಲ್ಲೆಲ್ಲ ಯಾವಾಗ ಮಂಡಿ ಮೇಲೆ ಜಾಸ್ತಿ ಒತ್ತಡ ಬೀರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ, ಅಂಥವರಲ್ಲಿ ಕೂಡ ಅರ್ಥ್ರೈಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದೇನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ. ಸೊ ನಿಮ್ಮ ತಂದೆ ತಾಯಿಗೆಲ್ಲ ಅರ್ಥ್ರೈಟಿಸ್ ಇದೆ ಅಂದ್ರೆ ನಿಮ್ಗೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನಂದ್ರೆ ಜಾಯಿಂಟ್ ಇಂಜುರಿ. ಸೊ ಮುಂಚೆನೆ ನಿಮ್ಗೆ ಏನಾದ್ರೂ ಜಾಯಿಂಟ್ ಅಲ್ಲಿ ಇಂಜುರಿ ಆಗಿದ್ರೆ, ಈಗ ಲಿಗಮೆಂಟ್ ಟೇರ್ ಇರ್ಬೋದು, ಮೆನಿಸ್ಕಲ್ ಟೇರ್, ಅಥವಾ ಏನಾದ್ರೂ ಫ್ರಾಕ್ಚರ್, ಈ ತರ ಏನಾದ್ರೂ ಮುಂಚೆ ಇಂಜುರಿ ಆಗಿದ್ರೆ ಅಂತವರಲ್ಲಿ ಕೂಡ ಅರ್ಥ್ರೈಟಿಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೀಗ ಇದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಈ ಅರ್ಥ್ರೈಟಿಸ್ ಅನ್ನ ಆದಷ್ಟು ಹೇಗೆ ತಡೆಗಟ್ಟಬಹುದು ಅಂತ ತಿಳ್ಕೊಳ್ಳೋಣ. ನಾನು ಆಗ್ಲೇ ಹೇಳ್ದಂಗೆ ಅರ್ಥ್ರೈಟಿಸ್ ಇದ್ದಾಗ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇರೋ ಸಿಂಪ್ಟಮ್ಸ್ ನ ಗುರುತಿಸಿಕೊಂಡು ಸ್ಟಾರ್ಟಿಂಗ್ ಇಂದಾನೆ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಸಪ್ಲಿಮೆಂಟೇಷನ್ ಇರ್ಬೋದು, ಅಥವಾ ಎಕ್ಸರ್ಸೈಸ್, ವ್ಯಾಯಾಮ ಇರ್ಬೋದು, ಇವುಗಳನ್ನೆಲ್ಲ ಸ್ಟಾರ್ಟಿಂಗ್ ಇಂದಾನೆ ನಾವು ಶುರು ಮಾಡ್ಕೊಂಡ್ರೆ ಅದರ ಪ್ರೋಗ್ರೆಷನ್ ಅಲ್ಲಿಗೆ ನಿಲ್ಲಿಸಬಹುದು. ಸವಕಳಿ ಜಾಸ್ತಿ ಆಗೋದನ್ನ ನಾವು ಅಲ್ಲಿಗೆ ತಡೆಗಟ್ಟಬಹುದು. ಇಲ್ಲ ಅಂದ್ರೆ ತುಂಬಾ ಜಾಸ್ತಿ ಪ್ರೋಗ್ರೆಸ್ ಆಗ್ತಾ ಹೋಗಿ ನಿಮ್ಮಲ್ಲಿ ಡಿಫಾರ್ಮಿಟಿ ಬರುವಂತಹ ಸಾಧ್ಯತೆ ಇರುತ್ತೆ. ಜಾಸ್ತಿ ಸಿವಿಯರ್ ಆದ್ರೆ ನಿಮ್ಗೆ ನಡೆಯೋಕ್ಕೂ ಕಷ್ಟ ಆಗ್ಬೋದು. ಡಿಫಾರ್ಮಿಟಿ ಬಂದ್ರೆ ಆಮೇಲೆ ನೀವು ಸರ್ಜರಿಗೆ ಹೋಗ್ಬೇಕಂತ ಬರ್ಬೋದು. ಅದರಿಂದಾಗಿ ನಾವು ಸ್ಟಾರ್ಟಿಂಗ್ ಅಲ್ಲೇ ಆದಷ್ಟು ಇದಕ್ಕೆ ಪರಿಹಾರ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸೊ ಮೊದಲನೇದಾಗಿ ಇದಕ್ಕೆ ಯಾವ ರೀತಿಯಾದ ಆಹಾರ ಪದ್ಧತಿಯನ್ನ ಫಾಲೋ ಮಾಡ್ಬೇಕಂತ ತಿಳ್ಕೊಳ್ಳೋಣ.
ಸೊ ಫಸ್ಟ್ ಆಗಿ ಬೋನ್ ಸ್ಟ್ರೆಂತ್ಗೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋಣ. ಸೊ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ವೈಟಮಿನ್ ಡಿ, ವೈಟಮಿನ್ ಕೆ, ವೈಟಮಿನ್ ಎ ಮತ್ತು ವೈಟಮಿನ್ ಸಿ. ಸೊ ಇವುಗಳೆಲ್ಲ ನ್ಯೂಟ್ರಿಯೆಂಟ್ಸ್ ನಮ್ಮ ಬೋನ್ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್. ಇವೆಲ್ಲನೂ ನಮ್ಮ ಬೋನ್ನ ಸ್ಟ್ರೆಂತನ್ನು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಪ್ರೋಟೀನ್ಸ್ ಕೂಡ ನಮ್ಮ ಮಸಲ್ ಸ್ಟ್ರೆಂತ್ ಅನ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ನೀ ಜಾಯಿಂಟ್ಸ್ ನ ಸುತ್ತಮುತ್ತ ಇರುವಂತಹ ಮಸಲ್ಸ್ ನ ಸ್ಟ್ರೆಂಥನ್ ಮಾಡಿದಾಗ ಅದು ನಮ್ಮ ಬೋನ್ಸ್ಗೆ, ನಮ್ಮ ನೀ ಜಾಯಿಂಟ್ಗೆ ಚೆನ್ನಾಗಿ ಸಪೋರ್ಟ್ ಕೊಡುತ್ತೆ. ಹಾಗೇನೆ ಈ ಮಸಲ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ನಮ್ಮ ನೀ ಜಾಯಿಂಟ್ಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದು ಅಂದ್ರೆ ನ್ಯೂಟ್ರಿಯೆಂಟ್ ಸಪ್ಲೈ ಕೂಡ ಚೆನ್ನಾಗುತ್ತೆ. ಸೊ ಈಗ ನಾವು ಬೋನ್ ಹೆಲ್ತ್ಗೆ ಅರ್ಥೈಟಿಸ್ ಕಂಡೀಷನ್ ಅಲ್ಲಿ ಏನೇನು ಆಹಾರ ಇಂಪ್ರೂವ್ ಮಾಡ್ಬೇಕಂತ ತಿಳ್ಕೊಳ್ಳೋಣ. ಸೊ ನಾನು ಹೇಳಿರುವಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುವಂತಹ ಆಹಾರಗಳು ಮೇನ್ಲಿ ಏನಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಹೌದು, ಈ ಸೊಪ್ಪಿನ ತರಕಾರಿಗಳು ಯಾವುದಾದ್ರೂ ರೀತಿಯಲ್ಲಿ ನೀವು ಡೈಲಿ ಒಂದು ಸೊಪ್ಪಿನ ಪಲ್ಯ ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು. ಸೊ ಗ್ರೀನ್ ಜ್ಯೂಸ್ ತರ ಪ್ರಿಪೇರ್ ಮಾಡ್ಕೋಬಹುದು. ಬೇರೆ ಬೇರೆ ಗ್ರೀನ್ ಲೀಫಿ ವೆಜಿಟೇಬಲ್ ನ ನೀವು ಯೂಸ್ ಮಾಡಬಹುದು. ಪಾಲಕ್ ಇರ್ಬೋದು, ನುಗ್ಗೆ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು ಇರ್ಬೋದು, ಪುದೀನ ಇರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನ ನೀವು ಯೂಸ್ ಮಾಡಬಹುದು. ಡೈಲಿ ನೀವು ಒಂದು ಗ್ರೀನ್ ಜ್ಯೂಸ್ ಮಾಡಿ ತಗೋಬಹುದು. ಸೊ ಈ ಗ್ರೀನ್ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ವೈಟಮಿನ್ ಎ, ವೈಟಮಿನ್ ಕೆ ಇವೆಲ್ಲ ಸಿಗುತ್ತೆ. ಸೊ ಇವೆಲ್ಲ ನಿಮ್ಮ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ದಿನನಿತ್ಯವು ಶುಂಠಿ, ಅರಿಶಿನ ಮತ್ತೆ ಲೆಮನ್ ಇವುಗಳನ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿ. ಬೇಕಿದ್ರೆ ಇವೆಲ್ಲ ಹಾಕಿ ಒಂದು ಡಿಟಾಕ್ಸ್ ಡ್ರಿಂಕ್ ತರ ಕೂಡ ನೀವು ಪ್ರಿಪೇರ್ ಮಾಡಬಹುದು. ಒಂದು ಸಣ್ಣ ಪೀಸ್ ಜಿಂಜರ್ ರಸ ಹಾಕ್ಬಿಟ್ಟು, ಅರ್ಧ ಲೆಮನ್ ಹಿಂಡಿ, ಹಾಗೇನೆ ಒಂದು 2 ಚಿಟಿಕೆ ಅರಿಶಿನ ಈ ತರ ಹಾಕ್ಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ ಕೂಡ ಪ್ರಿಪೇರ್ ಮಾಡಬಹುದು. ಸೊ ಶುಂಠಿಯಲ್ಲಿ ಜಿಂಜರಾಲ್ ಅಂತ ಇರುತ್ತೆ. ಸೊ ಈ ಕಂಪೌಂಡ್ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಇರುತ್ತೆ. ಸೊ ನಮ್ಮ ಮಂಡಿಯಲ್ಲಿರುವಂತಹ ಊತವನ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಟರ್ಮರಿಕ್ ಅಲ್ಲಿ ಇರುವಂತಹ ಕರ್ಕ್ಯೂಮಿನ್ ಇದು ಕೂಡ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಇದೆ. ಇದು ಕೂಡ ಮಂಡಿಯಲ್ಲಿರುವಂತಹ ಊತವನ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಲೆಮನ್ ಅಲ್ಲಿ ಇರುವಂತಹ ವೈಟಮಿನ್ ಸಿ ನಮ್ಮ ಬೋನ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡೋಕ್ಕೆ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಇಂಪ್ರೂವ್ ಮಾಡೋಕ್ಕೆ ಇವಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಟ್ಸ್ ಅಂಡ್ ಸೀಡ್ಸ್. ಸೊ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರ್, ಒಮೆಗಾ 3 ಫ್ಯಾಟಿ ಆಸಿಡ್ ಇವೆಲ್ಲ ನಿಮಗೆ ಸಿಗ್ಬೇಕಂದ್ರೆ ನಟ್ಸ್ ಅಂಡ್ ಸೀಡ್ಸ್ ನ ದಿನನಿತ್ಯವನ್ನು ಬಳಕೆ ಮಾಡಬೇಕು. ಇದಲ್ಲದೆ ಕ್ಯಾಲ್ಸಿಯಂ ರಿಚ್ ಆಗಿರುವಂತಹ ಹಾಲು, ಮೊಸರು, ಪನೀರ್ ಮತ್ತೆ ಎಳ್ಳು, ರಾಗಿ ಇವುಗಳೆಲ್ಲ ತಗೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಕ್ಯಾಲ್ಸಿಯಂ ಸಿಗುತ್ತೆ. ಆದರೆ ಒಂದು ನೆನ್ಬಿಟ್ಕೊಳ್ಳಿ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗಬೇಕಂದ್ರೆ ವೈಟಮಿನ್ ಡಿ ತುಂಬಾ ಅಗತ್ಯ. ಸೊ ನಿಮ್ಮ ದೇಹದಲ್ಲಿ ನಾರ್ಮಲ್ ಲೆವೆಲ್ ಅಲ್ಲಿ ವೈಟಮಿನ್ ಡಿ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ. ಇನ್ ಕೇಸ್ ಕಮ್ಮಿ ಇದ್ರೆ ನೀವು ಸಪ್ಲಿಮೆಂಟ್ ತಗೊಳ್ಳೋದ್ ಮೂಲಕ ಅಥವಾ ಸೂರ್ಯನ ಬೆಳಕಿಗೆ ಹೊರಗೆ ಹೋಗೋದ್ರಿಂದ ನೀವು ವೈಟಮಿನ್ ಡಿ ನ ಪಡ್ಕೋಬಹುದು. ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಮೊಟ್ಟೆ, ಮೀನು, ಚಿಕನ್ ತಗೊಳ್ಳೋದ್ರಿಂದಾಗಿ ನಿಮಗೆ ಒಳ್ಳೆಯ ಪ್ರೋಟೀನ್ ಸಿಗುತ್ತೆ. ಸೊ ಪ್ರೋಟೀನ್ ರಿಚ್ ಆಗಿರುವ ಆಹಾರ ತಗೊಂಡಾಗ ನಿಮ್ಮ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಮಸಲ್ ಸ್ಟ್ರೆಂಥನಿಂಗ್ ಆದಾಗ ನಿಮ್ಮ ನೀಗೆ ಕೂಡ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ. ಹೀಗೆ ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಜಾಸ್ತಿ ಬೇಳೆಕಾಳುಗಳನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಸೊ ನಾನ್ ವೆಜಿಟೇರಿಯನ್ಸ್ ಆದಷ್ಟು ರೆಡ್ ಮೀಟ್ ನ ಅವಾಯ್ಡ್ ಮಾಡಬೇಕು. ಹೀಗೆ ಇದಲ್ಲದೆ ಬೇರೆ ಟ್ರೀಟ್ಮೆಂಟ್ಸ್ ಏನೇನು ಮಂಡಿ ನೋವಿಗೆ ತಗೋಬಹುದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದ್ರಲ್ಲಿ ಬರೋದು ಫಿಸಿಯೋಥೆರಪಿ. ಸೊ ಫಿಸಿಯೋಥೆರಪಿಯಲ್ಲಿ ನಾವು ಇಂಟರ್ಫೆರೆನ್ಷಿಯಲ್ ಥೆರಪಿ ಅಂತ ಕೊಡ್ತೀವಿ. ಅದಲ್ಲದೆ ವ್ಯಾಕ್ಸ್ ಥೆರಪಿ ಅಂತ ಕೊಡ್ತೀವಿ. ಹಾಗೇನೆ ಎಕ್ಸಸೈಸ್ ಥೆರಪಿ. ಸೊ ಎಕ್ಸಸೈಸ್ ಥೆರಪಿಯಲ್ಲಿ ಐಸೋಮೆಟ್ರಿಕ್ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಈ ವ್ಯಾಯಾಮಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಸಲ್ಸ್ ಸ್ಟ್ರೆಂಥನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನೀಗೆ ಇಂಪ್ರೂವ್ ಆಗುತ್ತೆ, ಹಾಗೆಯೇ ಪೇನ್ ಕೂಡ ಕಮ್ಮಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದಲ್ಲದೆ ನೀವು ಆಯುರ್ವೇದದಲ್ಲಿ ಜಾನುಬಸ್ತಿ ತರ ಟ್ರೀಟ್ಮೆಂಟ್ ಕೂಡ ಕೊಡ್ತೀವಿ. ಇದಲ್ಲದೆ ಅಕ್ಯುಪಂಕ್ಚರ್ ಇಂದ ಕೂಡ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ವೆಲ್ಲಿಂಗ್ ಮತ್ತೆ ಪೇನ್ ಕಡಿಮೆ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಎಪ್ಸಮ್ ಸಾಲ್ಟ್ ಪ್ಯಾಕ್ ಅಂದ್ರೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಈ ಉಪ್ಪನ್ನ ನಾವು ಮಂಡಿಗೆ ಲೇಪ ಮಾಡೋದ್ರಿಂದಾಗಿ ನಿಮ್ಮ ಮಂಡಿ ನೋವು ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೇನೆ ಹಾಟ್ ಮಡ್ ಪ್ಲಸ್ ಮಸ್ಟರ್ಡ್ ಅಂತ ನಾವು ಕೊಡ್ತೀವಿ. ಅಂದ್ರೆ ಬಿಸಿ ಮಣ್ಣು ಮತ್ತೆ ಮಸ್ಟರ್ಡ್ ಪೌಡರ್ ನ ಮಿಕ್ಸ್ ಮಾಡಿ ಕಾಲು ಮಂಡಿಯ ಮೇಲೆ ಲೇಪ ಮಾಡಿದ್ರೆ ಅದರಿಂದ ಕೂಡ ನಿಮ್ಮ ಪೇನ್ ಮತ್ತೆ ಸ್ವೆಲ್ಲಿಂಗ್ ನ ಕಡಿಮೆ ಮಾಡೋಕ್ಕೆ ಸಹಾಯ ಆಗುತ್ತೆ. ಹಾಗೇನೆ ಜಡಮೇಯಾದಿ ಲೇಪ ಮತ್ತೆ ಸಾಸಿವೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಮಂಡಿ ಸುತ್ತ ಹಚ್ಕೊಳ್ಳೋದು. ಇದರಿಂದ ಕೂಡ ನಿಮ್ಮ ಮಂಡಿ ನೋವನ್ನು ಕಮ್ಮಿ ಮಾಡ್ಕೋಬಹುದು. ಸೊ ನಾನು ಹೇಳಿದಂತಹ ಮಂಡಿ ನೋವಿನ ಲಕ್ಷಣಗಳು ನಿಮ್ಮ ಮುಂದೆ ಕಂಡು ಬರ್ತಾ ಇದೆ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲೇನೆ ಇದಕ್ಕೆ ಬೇಕಾಗಿರುವಂತಹ ಆಹಾರ ಕ್ರಮದಲ್ಲಿ ಬದಲಾವಣೆ ಮತ್ತೆ ಟ್ರೀಟ್ಮೆಂಟ್ಸ್ ನ ತಗೊಳ್ಳಕ್ಕೆ ಶುರು ಮಾಡಿ. ಹಾಗೆ ನಿಮ್ಮ ಮಂಡಿ ನೋವು ಇನ್ನೂ ಜಾಸ್ತಿ ಆಗೋದನ್ನ ಕಮ್ಮಿ ಮಾಡ್ತೀವಿ. ಧನ್ಯವಾದ.